ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ದರ್ಶನ್ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಈಗ ಮತ್ತೆ ಶುರುವಾಗಿದೆ ಅನ್ನುವಂಥ ಡೀಟೇಲ್ ಲಭ್ಯ ಆಗ್ತಾ ಇದೆ. ನನಗೆ ಮನೆಯ ಊಟವನ್ನು ಜೈಲಿಗೆ ತರಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಮತ್ತು ಹಾಸಿಗೆಯ ಜೊತೆಗೆ ಪುಸ್ತಕ ಇನ್ನೊಂದಿಷ್ಟು ವಸ್ತುಗಳನ್ನು ಜೈಲಿಗೆ ತರಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ದರ್ಶನ್ ಅರ್ಜಿಯಲ್ಲಿ ಹೇಳಿಕೊಂಡಿದ್ರು. ಈಗ ಅದಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ಶುರುವಾಗಿದೆ. ಮೆಡಿಕಲ್ ರಿಪೋರ್ಟ್, ದರ್ಶನ್ ಅನಾರೋಗ್ಯಕ್ಕೆ ಸಂಬಂಧಿಸಿದಂತ ಮೆಡಿಕಲ್ ರಿಪೋರ್ಟ್ ಏನು, ಆ ಮೆಡಿಕಲ್ ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ. ಅದರ ಬಗ್ಗೆ ಅದು ಬಂದ ನಂತರ ನಾವು ವಿಚಾರಣೆ ಮಾಡೋಣ ಅನ್ನೋ ವಿಚಾರವನ್ನು ಜಡ್ಜ್ ಹೇಳಿದರು. ಆದರೆ ಈಗ ಮೆಡಿಕಲ್ ರಿಪೋರ್ಟ್ ಮುಖ್ಯ ಅಲ್ಲ, ನಾನು ಇದರಲ್ಲಿರುವಂಥ ಕಾನೂನಿನ ಅಂಶಗಳ ಬಗ್ಗೆ ಮಾತನಾಡ್ತೀನಿ, ವಾದಿಸ್ತೀನಿ ಅಂತ ದರ್ಶನ್ ಪರ ವಕೀಲ ರಾಘವೇಂದ್ರ ವಾದ ಮಂಡಿಸ್ತಾ ಇದ್ದಾರೆ. ಮೆಡಿಕಲ್ ರಿಪೋರ್ಟು ದರ್ಶನ್ ಆರೋಗ್ಯಕ್ಕೆ ಸಂಬಂಧಿಸಿದಂತೆ, ಅಂದರೆ ಅವರು ಜೈಲಿನ ಆಹಾರವನ್ನು ಸೇವಿಸಿ ಅವರಿಗೆ ಅನಾರೋಗ್ಯ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಕಾಣಿಸಿಕೊಂಡಿದೆ ಮತ್ತು ಅವರ ತೂಕ ಇಳಿಕೆಯಾಗಿದೆ, ಲೂಸ್ ಮೋಷನ್ ಅಂತವರು ಅರ್ಜಿಯಲ್ಲಿ ಉಲ್ಲೇಖ ಮಾಡಿರೋ ಅದರಿಂದಲೇ ಆಗಿದೆ ಅನ್ನೋದಕ್ಕೆ ಮೆಡಿಕಲ್ ರಿಪೋರ್ಟ್ ಬೇಕಾಗುತ್ತೆ. ಬಟ್ ಮೆಡಿಕಲ್ ರಿಪೋರ್ಟ್ ಇನ್ನೂ ಕೂಡ ಕೈ ಸೇರಿಲ್ಲ. ಸೊ ಈ ಮಧ್ಯೆ ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಇಲ್ಲ, ನಾನು ಕಾನೂನಾತ್ಮಕ ಅಂಶಗಳ ಬಗ್ಗೆ ಮಾತನಾಡ್ತೀನಿ ಅಥವಾ ವಾದಿಸ್ತೀನಿ ಅಂತ ದರ್ಶನ್ ಪರ ವಕೀಲರು ಹೈಕೋರ್ಟ್ನ ಆದೇಶಗಳನ್ನು ಓದ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ರಾಘವೇಂದ್ರ ಅರ್ಜಿಗೆ ಸಂಬಂಧಿಸಿದಂತೆ ವಾದ ಮಂಡನೆ ಶುರು ಮಾಡಿದ್ದಾರೆ. ಯಾಕಾಗಿ ನನ್ನ ಕಕ್ಷಿದಾರನಿಗೆ ಹೊರಗಿನಿಂದ ಅಥವಾ ಮನೆಯಿಂದ, ಅವರ ಮನೆಯಿಂದ ಊಟ ತರಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದಕ್ಕೆ ಅವರು ಒಂದಿಷ್ಟು ಕಾರಣಗಳನ್ನು ನ್ಯಾಯಾಧೀಶರ ಮುಂದೆ ವಿವರಿಸ್ತಾ ಇದ್ದಾರೆ. ಮತ್ತು ಈ ಹಿಂದೆ ಕೋರ್ಟ್ಗಳು ಕೊಟ್ಟಿರುವಂಥ ಆದೇಶವನ್ನು ಕೋರ್ಟ್ ಮಾಡ್ತಾ ಇದ್ದಾರೆ. ಈ ಹಿಂದೆ ಹೈಕೋರ್ಟ್ ಕೊಟ್ಟಿರುವಂಥ ಆದೇಶಗಳನ್ನು ಕೋರ್ಟ್ ಮಾಡಿ ವಾದ ಮಂಡಿಸ್ತಾ ಇದ್ದಾರೆ. ಜೈಲ್ ಆಸ್ಪತ್ರೆಯ ವರದಿ ಇಮೇಲಲ್ಲಿ ಬರುತ್ತೆ, ಆಮೇಲೆ ನೋಡೋಣ ಅಂತ ಜಡ್ಜ್ ಈಗ ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮೌಖಿಕವಾಗಿ ಹೇಳಿದ್ದಾರೆ. ಅಂದರೆ ಆ ಆರೋಗ್ಯ ಕೈ ಕೊಡೋದಕ್ಕೆ ಫುಡ್ ಕಾರಣ ಅನ್ನೋದಕ್ಕೆ ರಿಪೋರ್ಟ್ ಬರಬೇಕು. ಆ ರಿಪೋರ್ಟು ಆ ನಂತರ ಮೇಲ್ ಬರುತ್ತೆ, ಜೈಲು ಆಸ್ಪತ್ರೆಯಿಂದ ಮೇಲ್ ಬರಬೇಕು, ಅದು ಆ ನಂತರ ಬರುತ್ತೆ, ಆಮೇಲೆ ನೋಡೋಣ ಅಂತ ಜಡ್ಜ್ ಹೇಳಿದ್ದಾರೆ. ದರ್ಶನ್ ಪರ ವಕೀಲ ರಾಘವೇಂದ್ರ ವಾದ ಮಂಡಿಸೋ ಸಂದರ್ಭದಲ್ಲಿ ಬೇರೆ ಬೇರೆ ಆದೇಶಗಳು, ತೀರ್ಪುಗಳ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಮೊನ್ನೆ ಏಕಸದಸ್ಯ ಪೀಠದಲ್ಲೂ ಕೂಡ ಇದು ಪ್ರಸ್ತಾಪ ಆಗಿತ್ತು. ಅಂದರೆ ಮೂಲಭೂತ ಹಕ್ಕಿದು ಅನ್ನೋ ವಿಚಾರವನ್ನ ಪ್ರಸ್ತಾಪಿಸಲಾಗಿತ್ತು. ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಮಾಡೋ ಸಂದರ್ಭದಲ್ಲಿ ಮೂಲಭೂತ ಹಕ್ಕು ಆಹಾರ, ಇಂಥದ್ದೇ ಜಾಗದಲ್ಲಿ ಆಹಾರ ಸಿಗಬೇಕು ಅನ್ನೋದು ಮೂಲಭೂತ ಹಕ್ಕಾಗೋದಿಲ್ಲ. ಆಹಾರ ಕೊಡದಿದ್ರೆ ಮೂಲಭೂತ ಹಕ್ಕಿನ ಉಲ್ಲಂಘನೆ, ಆಹಾರ ಸಿಗದೇ ಇದ್ರೆ. ಬಟ್ ಈ ಕೇಸಲ್ಲಿ ಇಂಥ ಜಾಗದಿಂದ ನನಗೆ ಆಹಾರ ಕೊಡಬೇಕು ಅನ್ನೋದು ಮೂಲಭೂತ ಹಕ್ಕಾಗೋದಿಲ್ಲ ಅಂತ ಏಕಸದಸ್ಯ ಪೀಠದಲ್ಲಿ ವಾದ ಮಂಡಿಸಲಾಗಿತ್ತು. ಅಂದರೆ ಸರ್ಕಾರದ ಪರ ವಾದ ಮಂಡನೆ ಮಾಡುವ ಸಂದರ್ಭದಲ್ಲಿ ಅದನ್ನು ಪ್ರಸ್ತಾಪ ಮಾಡಲಾಗಿತ್ತು. ಆಹಾರ ಮೂಲಭೂತ ಹಕ್ಕು, ಆದರೆ ಇಂಥ ಜಾಗದಿಂದ ಆಹಾರ ಸಿಗಬೇಕು ಅನ್ನೋದು ಮೂಲಭೂತ ಹಕ್ಕಾಗೋದಿಲ್ಲ ಅನ್ನೋದನ್ನು ಸರ್ಕಾರದ ಪರ ವಕೀಲರು ಆ ದಿನ ಏಕಸದಸ್ಯ ಪೀಠದಲ್ಲಿ ವಾದ ಮಂಡಿಸಿದರು. ಇವತ್ತು ಈಗ ದರ್ಶನ್ ಪರ ವಕೀಲರು ವಾದ ಮಂಡಿಸೋ ಸಂದರ್ಭದಲ್ಲಿ ಬೇರೆ ಬೇರೆ ಕೋರ್ಟ್ನ ಆದೇಶಗಳನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಒಂದು, ದರ್ಶನ್ ವಿಚಾರಣಾಧೀನ ಕೈದಿ, ಅಂಡರ್ ಟ್ರಯಲ್ ಪ್ರಿಸ್ನರು. ಅಂಡರ್ ಟ್ರಯಲ್ ಪ್ರಿಸ್ನರು ಅಂತ ಆದಂಥ ಸಂದರ್ಭದಲ್ಲಿ ಅವರಿಗೆ ಹೊರಗಿನಿಂದ ಆಹಾರವನ್ನು ತರಿಸಿಕೊಳ್ಳೋದಕ್ಕೆ ಅಥವಾ ಮನೆಯಿಂದ ಆಹಾರವನ್ನು ತರಿಸಿಕೊಳ್ಳೋದಕ್ಕೆ ಜೈಲ್ ಮ್ಯಾನ್ಯುವಲ್ ಅಲ್ಲಿ ಅವಕಾಶ ಇದೆಯಾ ಅನ್ನೋ ಪ್ರಶ್ನೆ. ಜೈಲ್ ಮ್ಯಾನ್ಯುವಲ್ ಪ್ರಕಾರ ಏನು ಹೇಳುತ್ತೆ ಜೈಲ್ ಮ್ಯಾನ್ಯುವಲ್? ಜೈಲ್ ಮ್ಯಾನ್ಯುವಲ್ ಪ್ರಕಾರ ಆಹಾರದ ವಿಚಾರಕ್ಕೆ ಬಂದಾಗ ಅವರು ಪ್ರಿಸನ್ನ IGPಗೆ ಅರ್ಜಿಯನ್ನು ಸಲ್ಲಿಸಬೇಕಿತ್ತು. ಅಂದರೆ ಬಂದಿಖಾನೆ IGPಗೆ ಅರ್ಜಿಯನ್ನು ಸಲ್ಲಿಸಬೇಕಿತ್ತು, ನನಗೆ ಹಿಂಗೆ ಈ ರೀತಿ ಸಮಸ್ಯೆ ಆಗ್ತಿದೆ ಅನ್ನೋದು. ಬಟ್ ಈ ಕೇಸಲ್ಲಿ ಅದನ್ನು ಮಾಡಲಿಲ್ಲ, ಡೈರೆಕ್ಟಾಗಿ ಕೋರ್ಟಿಗೆ ಹೋಗಿದ್ದಾರೆ ದರ್ಶನ್ ಪರ ವಕೀಲರು. ಸೊ ಇದು ಕೂಡ ಏಕಸದಸ್ಯ ಪೀಠದಲ್ಲಿ ಪ್ರಸ್ತಾಪ ಆಗಿತ್ತು ಹೈಕೋರ್ಟಲ್ಲಿ. ಸೊ ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈ ವಿಚಾರದ ಬಗ್ಗೆ ಈಗ ಪ್ರಸ್ತಾಪ ಆಗ್ತಾ ಇದೆ. ಮೊದಲನೇದಾಗಿ, ವಿಚಾರಣಾಧೀನ ಕೈದಿಗೆ ಮನೆಯ ಊಟವನ್ನು ಪಡೆಯೋದಕ್ಕೆ ಅವಕಾಶ ಇದೆಯಾ? ಜೈಲಲ್ಲಿ ಆರೋಪಿ ಇದ್ದಾಗ ಪಡೆಯೋದಕ್ಕೆ ಸಾಧ್ಯನಾ? ಜೈಲು ಕೈದಿ ಊಟ ಪಡೆಯೋದು ಮೂಲಭೂತ ಹಕ್ಕಿನ ವಿಚಾರನ? ಇದೆಲ್ಲದರ ಬಗ್ಗೆಯೂ ಕೂಡ ಈಗ ವಾದ ಮಂಡನೆ ಆಗ್ತಾ ಇದೆ. ಈ ಅಂಶಗಳ ಬಗ್ಗೆ ಸದ್ಯ ನಿರ್ಧಾರ ಆಗಬೇಕು ಅನ್ನೋದು ಕೂಡ ಕೋರ್ಟ್ನಲ್ಲಿ ಈಗ ಪ್ರಸ್ತಾಪ ಆಗ್ತಾ ಇದೆ.
ವಿಚಾರಣಾಧೀನ ಕೈದಿಗೆ ಮನೆಯಿಂದ ಊಟ ತರಿಸಿಕೊಳ್ಳೋದಕ್ಕೆ ಅವಕಾಶ ಇದೆಯಾ ಅನ್ನೋದು ಪ್ರಮುಖವಾದಂಥ ಪ್ರಶ್ನೆ. ಅವಕಾಶ ಇದೆ ಅಂತಾದರೆ ಯಾವ ಮಾನದಂಡದ ಮೇಲೆ ಅವಕಾಶವನ್ನು ಮಾಡಿಕೊಡಬಹುದು? ಸೊ ಇದು ಇವತ್ತು ಕೋರ್ಟ್ನಲ್ಲಿ ಇತ್ಯರ್ಥ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂತಂದ್ರೆ ಇದು ಹೈಕೋರ್ಟ್ನ ಸೂಚನೆಯ ಅನ್ವಯ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಆಗ್ತಾ ಇರುವಂಥ ವಿಚಾರಣೆ ಇದು. ಮನೆಯ ಊಟ, ಹಾಸಿಗೆ, ಪುಸ್ತಕ, ಇದಕ್ಕಾಗಿ ದರ್ಶನ್ನ ಅರ್ಜಿ ಸಲ್ಲಿಸಿರೋದು. ಕಾರಣಗಳನ್ನು ಅವರು ಅರ್ಜಿಯಲ್ಲಿ ವಿವರಿಸಿದ್ದಾರೆ. ಏನೇನು ಕಾರಣಕ್ಕಾಗಿ ನನಗೆ ಮನೆಯಿಂದ ಊಟ ಬೇಕು ಅನ್ನೋದಕ್ಕೆ ಕಾರಣಗಳನ್ನು ಕೊಟ್ಟಿದ್ದಾರೆ. ನಾನು ಆಗಲೇ ಅದನ್ನು ಪ್ರಸ್ತಾಪಿಸ್ತಾ ಇದ್ದೆ. ನಾನು ಪ್ರಬಲ ಚಿತ್ರನಟ ಅಥವಾ ಪ್ರಮುಖ ಚಿತ್ರನಟ ಕರ್ನಾಟಕದಲ್ಲಿ. ನನಗೆ ಬಾಡಿ ಮೇಂಟೈನ್ ಮಾಡಬೇಕಾಗಿರೋದು ಬಹಳ ಮುಖ್ಯ. ಹೈ ಪ್ರೋಟೀನ್ ಆಹಾರವನ್ನು ನಾನು ಸೇವಿಸಬೇಕು. ಬಟ್ ಜೈಲಲ್ಲಿ ಸಿಗ್ತಾ ಇರುವಂಥ ಆಹಾರದ ನನಗೆ ಸೆಟ್ ಆಗ್ತಾ ಇಲ್ಲ, ನನ್ನ ಬಾಡಿಗೆ ಸೆಟ್ ಆಗ್ತಾ ಇಲ್ಲ. ಇದೇ ರೀತಿ ಆದರೆ ನಾನು ತೂಕ ಕಳ್ಕೊಳ್ಳುವಂಥ ಆತಂಕ ಇದೆ. ಆಲ್ರೆಡಿ ನನ್ನ ತೂಕ ಕಡಿಮೆಯಾಗಿದೆ. ಸೊ ಇದಾದರೆ ನನ್ನ ಕೆರಿಯರ್ನ ಮೇಲೆ ಪ್ರಭಾವ ಬೀರುತ್ತೆ, ನನ್ನ ಚಿತ್ರರಂಗದ ಭವಿಷ್ಯದ ಮೇಲೆಯೂ ಕೂಡ ಇದು ಪರಿಣಾಮವನ್ನು ಬೀರುತ್ತೆ. ಆ ಕಾರಣಕ್ಕಾಗಿ ನನಗೆ ಮನೆಯಿಂದ ಊಟ ತರಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ದರ್ಶನ್ ತಮ್ಮ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಜೈಲ್ ಮ್ಯಾನ್ಯುವಲ್ನ ಸೆಕ್ಷನ್ 30 ಇದನ್ನು ಉಲ್ಲೇಖಿಸಿ ವಾದ ಮಂಡಿಸ್ತಾ ಇದ್ದಾರೆ ದರ್ಶನ್ ಪರ ವಕೀಲರು. ಆ ಸೆಕ್ಷನ್ 30 ಅಡಿಯಲ್ಲಿ ಒಬ್ಬ ಕೈದಿಗೆ, ವಿಚಾರಣಾಧೀನ ಕೈದಿಗೆ ತನ್ನ ಸ್ವಂತ ಖರ್ಚಿನಲ್ಲಿ ಊಟನ್ನ ಹೊರಗಿನಿಂದ ತರಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ಸೆಕ್ಷನ್ 30 ಆಫ್ ಜೈಲ್ ಮ್ಯಾನ್ಯುವಲ್ ಇದನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸೆಕ್ಷನ್ 30 ಬಂದಿಖಾನೆ ಕಾಯ್ದೆ, ಅದರ ಅನ್ವಯ ರೂಪಿತವಾದಂಥ ಕಾನೂನು, ಬಂದಿಖಾನೆಯ ಕಾನೂನು ಅಥವಾ ಮ್ಯಾನ್ಯುವಲ್, ಇದರಲ್ಲಿ ಇರುವಂಥ ಅಂಶವನ್ನು ಅವರು ಉಲ್ಲೇಖಿಸ್ತಾ ಇದ್ದಾರೆ. ಸೆಕ್ಷನ್ 30 ಪ್ರಕಾರ ಒಬ್ಬ ವಿಚಾರಣಾಧೀನ ಕೈದಿಗೆ ತನ್ನ ಸ್ವಂತ ಖರ್ಚಿನಲ್ಲಿ ಹೊರಗಿನಿಂದ ಊಟ ತರಿಸಿಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಅವ್ರು ಕೋಟ್ ಮಾಡ್ತಿದ್ದಾರೆ. ಇನ್ನು ಸೆಕ್ಷನ್ 45 ಅಡಿಯಲ್ಲಿ, ಸೆಕ್ಷನ್ 45ರ ಅಡಿಯಲ್ಲಿ ಕೈದಿಗೆ ಹಾಸಿಗೆ ಪಡೆಯೋದಕ್ಕೂ ಕೂಡ ಅವಕಾಶ ಇದೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಅನ್ನೋದನ್ನ ಆರೋಪಿ ಪರ ವಕೀಲರು ಅಥವಾ ಅರ್ಜಿದಾರರ ಪರ ವಕೀಲರು, ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ವಿಚಾರಣಾಧೀನ ಕೈದಿ ಇದೆಲ್ಲವನ್ನ ಕೂಡ ಪಡೆಯೋದಕ್ಕೆ ಅವಕಾಶ ಇದೆ. ಸೆಕ್ಷನ್ 45 ಪ್ರಕಾರ ಹಾಸಿಗೆಯನ್ನು, ಸೆಕ್ಷನ್ 30 ಪ್ರಕಾರ ಊಟವನ್ನ ತರಿಸಿಕೊಳ್ಳೋದಕ್ಕೆ ಅಥವಾ ಜೈಲಲ್ಲಿ ಇದ್ದುಕೊಂಡು ಕೂಡ ಅದನ್ನು ಪಡೆಯೋದಕ್ಕೆ ಹಕ್ಕು, ಅದು ಒಬ್ಬ ವಿಚಾರಣಾಧೀನ ಕೈದಿಯ ಹಕ್ಕು ಮತ್ತು ಅವಕಾಶವೂ ಕೂಡ ಇದೆ ಕಾನೂನು ಪ್ರಕಾರ ಅನ್ನೋದನ್ನ ದರ್ಶನ್ ಪರ ವಕೀಲರು ಪ್ರಸ್ತಾಪಿಸ್ತಾ ಇರೋದು. ದರ್ಶನ್ ಅವರು ಸಲ್ಲಿಸಿರುವಂಥ ಅರ್ಜಿ, ಅದರ ಒಟ್ಟು ಸಾರಾಂಶ ಇರೋದು ಹೊರಗಿನಿಂದ ಊಟ ತರಿಸಿಕೊಳ್ಳೋದಕ್ಕೆ ಅವಕಾಶ ಅಥವಾ ಮನೆಯ ಊಟವನ್ನು ಪಡ್ಕೊಳ್ಳೋದಕ್ಕೆ. ಅದಕ್ಕೆ ಅವ್ರ ಕಾರಣಗಳನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದರೆ, ನನಗೆ ಹೊರಗಿನಿಂದ ಊಟಕ್ಕೆ ಏನೇನು ರೀಸನ್ ಕೊಟ್ಟಿದ್ದಾರೆ, ಯಾವ ಕಾರಣಕ್ಕಾಗಿ ಹೊರಗಿನಿಂದ ಊಟ ಬೇಕು ಅಂತ ಒಂದು. ಎರಡನೆಯದು, ಅವಕಾಶ ಕೊಟ್ಟರೆ ಕಳ್ಕೊಳ್ಳುವಂಥದ್ದೇನಿಲ್ಲ, ಸರ್ಕಾರದ ಬೊಕ್ಕಸಕ್ಕೆ ಇದರಿಂದ ಲಾಭನೇ ಅಲ್ಲದೆ ನಷ್ಟ ಆಗೋದಕ್ಕೆ ಸಾಧ್ಯ ಇಲ್ಲ, ಇಂಥದ್ದನ್ನೆಲ್ಲ ಉಲ್ಲೇಖಿಸಿದ್ದಾರೆ. ಮೊನ್ನೆ ರಿಟ್ ಅರ್ಜಿಯಲ್ಲೂ ಕೂಡ ಅದನ್ನೇ ಉಲ್ಲೇಖಿಸಲಾಗಿತ್ತು. ಎಸ್, ಈಗ ಕರ್ನಾಟಕ ಪ್ರಿಸನ್ಸ್ ಅಂಡ್ ಕರೆಕ್ಷನಲ್ ಮ್ಯಾನ್ಯುವಲ್ 2021ರ ಅಡಿಯಲ್ಲಿ ಹೊಸ ರೂಲ್ಸ್ ಇದೆ, ರೂಲ್ ನಂಬರ್ 63. ಅದರಲ್ಲಿ ಇರುವಂಥ ಅವಕಾಶಗಳನ್ನು ಕೂಡ ದರ್ಶನ್ ಪರ ವಕೀಲರು ಉಲ್ಲೇಖಿಸ್ತಾ ಇದ್ದಾರೆ. ಕರ್ನಾಟಕ ಪ್ರಿಸನ್ಸ್ ಕರೆಕ್ಷನಲ್ ಮ್ಯಾನ್ಯುವಲ್ ಅಂದರೆ 2063ರದ ಒಂದು ಮ್ಯಾನ್ಯುವಲ್ ಇತ್ತು, ಅದನ್ನು ತಿದ್ದುಪಡಿ ಮಾಡಲಾಯಿತು 2021ರಲ್ಲಿ. 2021ರಲ್ಲಿ ಮಾಡಿರುವಂಥ ತಿದ್ದುಪಡಿ ಆಗಿರುವಂಥ ಮ್ಯಾನ್ಯುವಲ್ ಏನಿದೆ ಅದರ ಸೆಕ್ಷನ್ 63 ಇದನ್ನು ಉಲ್ಲೇಖಿಸ್ತಾ ಇದ್ದಾರೆ ದರ್ಶನ್ ಪರ ವಕೀಲರು. ಅಂದ್ರೆ ನೀವು ಜೈಲಲ್ಲಿ ಕಾನೂನು ಪ್ರಕಾರ ಏನನ್ನೇ ಪಡ್ಕೊಳ್ಬೇಕು ಅಂತಾದರೂ ಕೂಡ ಜೈಲ್ ಮ್ಯಾನ್ಯುವಲ್ ಪ್ರಕಾರವೇ ಪಡ್ಕೊಳ್ಬೇಕು. ಐ ರಿಪೀಟ್, ಕಾನೂನು ಪ್ರಕಾರ
ಕಾನೂನು ಪ್ರಕಾರ ಅಲ್ಲದೆ ಬೇರೆ ದಾರಿಯಲ್ಲಿ ಪಡ್ಕೊಳ್ಳೋದು ಬೇರೆ ಕಥೆಗಳಿದಾವೆ. ಅದು ಜೈಲಿಗೆ ಸಂಬಂಧಿಸಿದಂತೆ ಬಹಳ ರಂಗೀನಾದಂಥ ಕಥೆಗಳಿದಾವೆ. ಜೈಲಲ್ಲಿ ಹೆಂಗೆ ಏನೇನನ್ನ ಪಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಬೇರೆ ಕಥೆಗಳಿದಾವೆ. ಆದರೆ ಕಾನೂನು ಪ್ರಕಾರ ಪಡ್ಕೊಳ್ಬೇಕು ಅಂತಂದ್ರೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಪಡ್ಕೋಬೇಕು. ಜೈಲ್ ಮ್ಯಾನ್ಯುವಲ್ ಪ್ರಕಾರವೇ ಅವಕಾಶವೂ ಕೂಡ ಸಿಗಬೇಕು. ಸೊ ಜೈಲ್ ಮ್ಯಾನ್ಯುವಲ್ ಏನು ಹೇಳುತ್ತೆ, ಅದಕ್ಕಾಗಿಯೇ ಜೈಲ್ ಮ್ಯಾನ್ಯುವಲ್ ಅನ್ನ 2021ರಲ್ಲಿ ಅದಕ್ಕೆ ತಿದ್ದುಪಡಿಯನ್ನ ಕೂಡ ತರಲಾಗಿದೆ. ಅಂದ್ರೆ ಈಗಿನ ಅವಶ್ಯಕತೆಗೆ ತಕ್ಕಂತೆ ಬದಲಾವಣೆಯನ್ನ ಕೂಡ ಜೈಲ್ ಮ್ಯಾನ್ಯುವಲ್ ಅಲ್ಲಿ ಮಾಡಿಕೊಳ್ಳಲಾಗಿದೆ. 63ರದಕ್ಕೆ ಬದಲಾವಣೆ ಅಥವಾ ತಿದ್ದುಪಡಿಯನ್ನು ತಂದು ಹೊಸ ಕಾನೂನನ್ನ ಜಾರಿ ಮಾಡಲಾಯಿತು. ಇದು ಆರಗ ಜ್ಞಾನೇಂದ್ರ ಅವರು ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಆಗಿದ್ದಂಥ ತಿದ್ದುಪಡಿ ಇದು. ಸೊ ಅದಕ್ಕೆ ಸಂಬಂಧಿಸಿದಂತೆ ಈಗ ಅವರು ಸೆಕ್ಷನ್ 63 ಉಲ್ಲೇಖಿಸ್ತಾ ಇದ್ದಾರೆ. ಅಂಡರ್ ಟ್ರಯಲ್ ಪ್ರಿಸ್ನರ್, ವಿಚಾರಣಾಧೀನ ಕೈದಿ. ಸೊ ಇದನ್ನ ಇನ್ನೂ ಹೇಳಬೇಕು ಅಂತಂದ್ರೆ ವಿಚಾರಣಾಧೀನ ಕೈದಿ ಯಾರು ಅಂತಂದ್ರೆ ಸಜೆ ಆಗದವರು ಅಥವಾ ವಿಚಾರಣೆಯನ್ನು ಎದುರಿಸ್ತಾ ಇರೋರು. ಈ ಕೇಸಲ್ಲಿ ದರ್ಶನ್ ವಿಚಾರಣಾಧೀನ ಕೈದಿ ಅಂದ್ರೆ ಇನ್ನೂ ಕೂಡ ಅವರು ತಪ್ಪಿತಸ್ಥರು ಅನ್ನೋದು ಪ್ರೂವ್ ಆಗಿಲ್ಲ, ಅಪರಾಧಿ ಅನ್ನೋದು ಪ್ರೂವ್ ಆಗಿಲ್ಲ. ಅಪರಾಧಿ ಆದ ನಂತರ ಅವರು ಸಜಾ ಕೈದಿ, ಸಜಾಬಂದಿ ಅಂತ ಕರೀತಾರೆ. ಇಲ್ಲಿ ದರ್ಶನ್ ಅಂಡರ್ ಟ್ರಯಲ್ ಪ್ರಿಸ್ನರ್. ಅಂಡರ್ ಟ್ರಯಲ್ ಪ್ರಿಸ್ನರ್ ಅಂತಂದ್ರೆ ಅವರ ವಿರುದ್ಧ ಇನ್ನೂ ಕೂಡ ದೋಷಾರೋಪಣಾ ಪಟ್ಟಿ ಸಲ್ಲಿಕೆಯಾಗಿಲ್ಲ, ಅಪರಾಧಿ ಅನ್ನೋದು ಸಾಬೀತಾಗಿಲ್ಲ. ಆ ಕಾರಣಕ್ಕಾಗಿ ಅವರು ಅಪರಾಧಿನೂ ಇರಬಹುದು, ಅಪರಾಧಿಯೂ ಇಲ್ಲದೆಯೂ ಇರಬಹುದು. ಸೊ ಅಂತ ಸಂದರ್ಭದಲ್ಲಿ ಒಬ್ಬ ಅಂಡರ್ ಟ್ರಯಲ್ ಪ್ರಿಸ್ನರಿಗೆ ಅವರದ್ದೇ ಆದಂಥ ಹಕ್ಕುಗಳಿದ್ದಾವೆ. ಸೊ ಆ ಹಕ್ಕಿನ ಪಾಲನೆಯಾಗಬೇಕು ಮತ್ತು ಜೈಲ್ ಮ್ಯಾನ್ಯುವಲ್ ಅಲ್ಲಿ ಅದಕ್ಕೆ ಅವಕಾಶವೂ ಕೂಡ ಇರೋದ್ರಿಂದ ಅವಕಾಶವನ್ನ ಕೊಡಿ ಅಂತ ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.